ಬಂದಿರೋದ್ ನೋಡಿದ್ರೆ ಎಲ್ಲೂ ದುಡ್ಡು ಸಿಗ್ದೆ ನನ್ ಪತ್ರ ಕೇಳೋಕ್ ಬಂದಿರೋ ತರ ಇದೆಯಲ್ಲ. ಏನ್ ಮಾಡ್ಲಿ ಈಗ? ಚಿಕ್ಕಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನಾನ್ ಅಮ್ಮ ಆಗಿದ್ರೆ ನೀನ್ ನನ್ನ ಹತ್ರ ಮಾತಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾನ್ ನಿನ್ಗೆ ಅಮ್ಮನೇ ಅಲ್ಲ, ಚಿಕ್ಕಮ್ಮ ಅಲ್ವಾ? ನನ್ನ ಹತ್ರ ಏನ್ ಮಾತಿದೆ ಬಿಡು ಸಪ್ತಮಿ. ಚಿಕ್ಕಮ್ಮ, ದಯವಿಟ್ಟು ನಾನು ಆಡ್ಕೋಬೇಡಿ. ಅಯ್ಯಯ್ಯೋ, ನಾನೆಲ್ಲಮ್ಮ ಆಡ್ಕೊಂಡೆ? ಇರೋ ವಿಷಯನ ಇದ್ದ ಹಾಗೆ ಹೇಳ್ತಿದ್ದೀನಿ. ನಾನು ಎಷ್ಟೇ ಆದ್ರೂ ನಿನ್ಗೆ ಚಿಕ್ಕಮ್ಮ ಅಲ್ವಾ? ಚಿಕ್ಕಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವತ್ತೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ. ಪ್ಲೀಸ್, ಅದ್ಯಾವ್ದನ್ನು ಮನ್ಸಿಗೆ ಹಾಕೋಬೇಡಿ. ನನಗೆ ಅಡ್ಗೆ ಮನೇಲಿ ಕೆಲ್ಸ ಇದೆ. ಚಿಕ್ಕಮ್ಮ, 1 ನಿಮಿಷ ನನ್ನ ಮಾತು ಕೇಳಿ. ಏನೇ ನಿನ್ ಗೋಳು? ಪ್ಲೀಸ್, ನನಗೆ ಜಮೀನ್ ಪತ್ರ ಕೊಡಿ. ಯಾವ ಪತ್ರ? ಚಿಕ್ಕಮ್ಮ, ಏನು ಗೊತ್ತಿಲ್ಲರ ಥರ ಆಡ್ಬೇಡಿ. ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮಗೂ ಗೊತ್ತು. ದಯವಿಟ್ಟು ಪತ್ರ ಕೊಟ್ಟು ನಮ್ಮ ಮಾನ ಉಳಿಸಿ ಚಿಕ್ಕಮ್ಮ. ಈಗ ನನ್ನ ಗಂಡನ ಮಾನ ನಿಮ್ಮ ಕೈಲಿದೆ. ಇದನ್ನು ಬಿಟ್ಟರೆ ಬೇರೆ ನನಗೆ ದಾರಿ ಇಲ್ಲ. ಚಿಕ್ಕಮ್ಮ, ನೀವು ನನಗೆ ಕೈಗೆ ಪತ್ರ ಕೊಡದೇ ಇದ್ರೂ ಪರವಾಗಿಲ್ಲ. ಅದನ್ನಿಟ್ಟು ಹಣ ಕೊಡಿಸಿ ಚಿಕ್ಕಮ್ಮ. 6 ತಿಂಗಳಲ್ಲೇ ನಿಮ್ಮ ಹಣ ವಾಪಸ್ ಕೊಡಿಸ್ತೀನಿ, ನಿಜವಾಗ್ಲೂ. ಪ್ಲೀಸ್ ಚಿಕ್ಕಮ್ಮ. ಚಿಕ್ಕಮ್ಮ, ನೀವು ಪತ್ರ ಕೊಟ್ರೆ ನೀವು ಹೇಳಿದ ಮಾತೆಲ್ಲ ಕೇಳ್ತೀನಿ. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಪ್ಲೀಸ್ ಚಿಕ್ಕಮ್ಮ. ಅಕ್ಕ, ನೀನೇನಕ್ಕ ಮಾಡ್ತಾ ಇದೀಯಾ? ನೀನು ಯಾಕಕ್ಕ ಅಮ್ಮನ ಕೈ ಮುಗಿತಾ ಇದೀಯಾ? ಕಿಟ್ಟಿ, ಇವತ್ತು ದುಡ್ಡು ಕೊಡಲೇಬೇಕು ಕಣೋ. ನಾನು ಅಪ್ಪ ಎಲ್ಲ ಕಡೆ ಕೇಳಿ ನೋಡಿದ್ವಿ, ಎಲ್ಲೂ ದುಡ್ಡು ಸಿಗ್ಲಿಲ್ಲ. ನಮ್ಗಿರೋದು ಕೊನೆ ದಾರಿ ಜಮೀನ್ ಪತ್ರ ಒಂದೇ. ಚಿಕ್ಕಮ್ಮ, ಪ್ಲೀಸ್ ಕೊಡಿ ಚಿಕ್ಕಮ್ಮ. ಅಮ್ಮ, ಅಕ್ಕ ಇಷ್ಟೊಂದು ಕೇಳ್ಕೊಬೇಕೇನಮ್ಮ? ಪತ್ರ ಕೊಟ್ಬಿಡಮ್ಮ. ಏಯ್, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಯಾರಾದ್ರೂ ಶಿಫಾರಸ್ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಇವ್ರ ಹತ್ರ ಕೇಳೋ ಬದಲು ನಾವೇ ತಗೋಬರ್ಬೋದು. ಅಕ್ಕ, ನೀನು ಅಳಬೇಡ, ನಾನೇ ಪೇಪರ್ಸ್ ತಂದು ಕೊಡ್ತೀನಿ. ಚಿಕ್ಕಮ್ಮ, ಪತ್ರ ನೀವೇ ಕೊಟ್ಬಿಡಿ ಪ್ಲೀಸ್. ಅವನೇನೋ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾನಲ್ಲ, ತಗೊಂಡ್ ಬರ್ತಾನೆ, ವೇಟ್ ಮಾಡು. ಅಮ್ಮ, ಅಮ್ಮ, ಎಲ್ಲಮ್ಮ ಪತ್ರ ಇಟ್ಟಿದ್ಯಾ? ಇಡೀ ರೂಮಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲಮ್ಮ ಬಚ್ಚಿಟ್ಟಿದ್ಯಾ? ಏನು ನನ್ ಮುಂದೆನೆ ಕಿರ್ಚಾಡ್ತಿದ್ಯಾ? ನಿಮ್ ಈ ಕೆಟ್ಟ ಬೆದರಿಕೆಗೆ ಈ ಬಾಮ ಯಾವತ್ತೂ ಹೆದರಲ್ಲ. ಅಮ್ಮ, ನೀವೇನ್ ನಮಗ್ ಭಯ ಪಡೋದು ಬೇಡ. ನಿಮ್ ಮನಸಾಕ್ಷಿಗೆ ನೀವು ಭಯ ಪಟ್ರೆ ಸಾಕು. ಪತ್ರ ಎಲ್ಲಿದೆ ಹೇಳಮ್ಮ. ನಾನ್ ಯಾವಳಿಗೂ ಪತ್ರ ಕೊಡಲ್ಲ. ಸುಮ್ನೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ. ಚಿಕ್ಕಮ್ಮ, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಇವಾಗ ನೀವೇ ನಮ್ಮನ್ನ ಕಾಪಾಡಬೇಕು. ನನ್ನ ಹತ್ರ ಯಾವುದೇ ಕಾರಣಕ್ಕೂ ಪತ್ರ ಕೇಳಲ್ಲ ಅಂತ ಅಪ್ಪ ಮಗಳು ದೌಲತ್ತಿಂದ ಹೇಳಿದ್ರೆ, ಈಗ ಬಂದು ಪತ್ರ ಕೊಡು ಚಿಕ್ಕಮ್ಮ ಅಂತ ನನ್ನ ಹತ್ರ ಕೇಳ್ತಿದ್ಯಲ್ಲ, ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ನೋಡು, ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳೋದು ಒಂದೇ. ಯಾರ್ದೇ ಮಾನ ಹೋದ್ರು ಪ್ರಾಣ ಹೋದ್ರು ನಾನ್ ಜಮೀನ್ ಪತ್ರ ಕೊಡಲ್ಲ ಅಂದ್ರೆ ಕೊಡಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ಇದು ಒಂದ್ಸರಿ ಸಹಾಯ ಮಾಡಿ ಪ್ಲೀಸ್. ಇದ್ರ ಮೇಲೆ ನಿಮ್ಮ ಹತ್ರ ಇನ್ನೇನು ಕೇಳಲ್ಲ.
ನೀವು ಏನು ಹೇಳಿದ್ರು ನಾನು ಕೇಳ್ತೀನಿ. ಪ್ಲೀಸ್ ಪೇಪರ್ ಕೊಡಿ. ನನ್ನ ಗಂಡನ ಮಾನ ಹೋದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ ಚಿಕ್ಕಮ್ಮ. ಬೇಕಿದ್ರೆ ನಾನು ನಿಮ್ಮ ಕಾಲು ಹಿಡ್ಕೋತೇನೆ, ನಿಮ್ಮ ಕಾಲು ಹಿಡ್ಕೋತೇನೆ ಚಿಕ್ಕಮ್ಮ. ಇಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್ ಚಿಕ್ಕಮ್ಮ. ದಯವಿಟ್ಟು ಪೇಪರ್ ಕೊಡಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಚಿಕ್ಕಮ್ಮ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಚಿಕ್ಕಮ್ಮ, ಪ್ಲೀಸ್. ದಯವಿಟ್ಟು ಪೇಪರ್ ಕೊಡಿ. ನನ್ನ ಗಂಡನ ಮಾನ ಮರ್ಯಾದೆ ಉಳಿಸಿ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್. ಅಮ್ಮ, ನೀವು ನಮಗೋಸ್ಕರ ತಾನೇ ಪತ್ರ ಕೊಡದೇ ಇರೋದು. ನಮಗೆ ಯಾವ ಜಮೀನು ಬೇಡ. ಅಕ್ಕ ಗೋಳಾಡೋದು ನೋಡಕ್ ಆಗ್ತಿಲ್ಲಮ್ಮ. ಪ್ಲೀಸ್ ಪೇಪರ್ ಕೊಟ್ಬಿಡಮ್ಮ. ಪ್ಲೀಸ್ ಚಿಕ್ಕಮ್ಮ, ಪೇಪರ್ ಕೊಡಿ ಚಿಕ್ಕಮ್ಮ, ಪ್ಲೀಸ್. ಮಗ ಸ್ವಾಮಿ ಬಂದ್ರಾ? ಹೇಳೋರು ಬಂದ್ರಾ? ಇಲ್ಲ ಕಣ, ರಾಜ ಹುಲಿ ಬರ್ತಿದ್ದಾನ. ಅಯ್ಯೋ ಈ ನನ್ನ ಮಗ ಯಾಕೆ ಬಂದು? ನಮಸ್ಕಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರಿಗೆ. ನಿಮ್ಮ ಕೈಯಲ್ಲಿ ವಾಚ್ ಇದೆ ತಾನೆ? ನಿಮ್ಮ ಕೈಲಿರೋ ವಾಚಲ್ಲಿ ನೀವೇ ಒಂದ್ಸರಿ ಟೈಮ್ ನೋಡ್ಕೊಂಡು ಹೇಳಿ, ಎಷ್ಟಾಗಿದೆ? 4:50. ಇನ್ನು 10 ನಿಮಿಷ ಟೈಮ್ ಇರೋದು. ನಮ್ಮ ಹುಡುಗರು ಆಲ್ರೆಡಿ ನಿಮ್ಮ ಮನೆ ಹತ್ರ ಇದ್ದಾರೆ. ನಿನಗೂ ಗೊತ್ತಾಗಿರ್ಬೇಕಲ್ವಾ? ನೋಡೋ, 5 ಗಂಟೆ ಒಳಗಡೆ ದುಡ್ಡು ಬರಲಿಲ್ಲ ಅಂತ ಅಂದ್ಕೋ, ನಾನಾಗಿರಲ್ಲ. ನೀನಾಗಿರೋದಕ್ಕೆ ಬಿಡಲ್ಲ. ಏಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ನೋಡಿ, ನನ್ನ ಹೆಂಡತಿ ದುಡ್ಡು ತರಕ್ಕೆ ಹೋಗಿದ್ದಾಳೆ. ಖಂಡಿತ ಅಮೌಂಟ್ ನಿಮ್ಮ ಕೈಗೆ ಸೇರುತ್ತೆ. ಪ್ಲೀಸ್ ನನಗೆ 1 ಗಂಟೆ ಟೈಮ್ ಕೊಡ್ತೀರಾ? ಏಯ್, ಅದೆಲ್ಲ ಆಗಲ್ಲ. 10 ನಿಮಿಷ ಅಂದ್ರೆ 10 ನಿಮಿಷ ಅಷ್ಟೇ. ಅಷ್ಟರೊಳಗಡೆ ನನ್ನ ದುಡ್ಡು ಬಂದ್ರೆ ನೀನು ಸೇಫು, ನಿನ್ ಮಾನ ಮರ್ಯಾದೆನೂ ಸೇಫ್. ನಾನು ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ. ಬರ್ಲಾ?